ನೋಡಿ, ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ನಲ್ಲಿ ಪದಗ್ರಹಣಕ್ಕೆ ಬೇಕಾದ ಸಿದ್ಧತೆಗಳು ಕೂಡ ನಡೀತಾ ಇದೆ. ಸೋಮವಾರ ಸಂಜೆ 5ರಿಂದ 6:30 ಒಳಗೆ ಪದಗ್ರಹಣ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ಅನ್ನೋ ತಿಳಿದು ಬರ್ತಾ ಇದೆ. ರಾಜ್ಯದ ನೂತನ ಸಿಎಂ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸೋಮವಾರನ ಬುಧವಾರನ ಅನ್ನೋ ಪ್ರಶ್ನೆಗೆ ಬಹುತೇಕ ಉತ್ತರ ಸೋಮವಾರ. ಡಿಕೆ ಶಿವಕುಮಾರ್ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅತ್ಯುನ್ನತ ಹುದ್ದೆಗೆ ಏರೋದು ಖಾತ್ರಿ ಆಗ್ತಾ ಇದೆ. ವಿಧಾನಸೌಧದ ಅಂಗಳದಲ್ಲಿ ಆಗ್ತಾ ಇರುವ ಸಿದ್ಧತೆಗಳು ಇದಕ್ಕೆ ಸಾಕ್ಷಿಯನ್ನ ನುಡಿತಾ ಇದೆ. ಒಂದು ಸರ್ಕಾರಿ ಕಾರ್ಯಕ್ರಮ ಆಯೋಜನೆ ಆಗುತ್ತೆ ಅಂದರೆ ಪೂರ್ವ ಸಿದ್ಧತೆಗಳು ಬೇಕಾಗತ್ತೆ. ಆ ತಯಾರಿ ನಡೀತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್ ನೇರ ಸಂಪರ್ಕದಲ್ಲಿ. ಮಸೂದ್, ಪೂರ್ವ ತಯಾರಿಗಳು ಹೇಗಾಗ್ತಾ ಇದೆ? ಶುಭಗಳಿಗೆ ಶುಭ ಮುಹೂರ್ತ ಲಾಕ್ ಆಗ್ತಾ ಇದೆಯಾ ಹಾಗಾದ್ರೆ? ಮಮತಾ, ಸೋಮವಾರ ಬಹುತೇಕ ಡಿಕೆ ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅವತ್ತು ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ಭವ್ಯ ಮೆಟ್ಟಿಲುಗಳ ಸಮ್ಮುಖದಲ್ಲಿ ಒಂದು ಬೃಹತ್ ವೇದಿಕೆಯನ್ನು ಕೂಡ ಸಿದ್ಧಪಡಿಸಲಾಗ್ತಿದೆ. ನಿನ್ನೆ ರಾತ್ರಿಯಿಂದಲೇ ಅದರ ಸಂಬಂಧಪಟ್ಟಂತೆ ಕಾಮಗಾರಿ ನಡೀತಾ ಇದೆ. ಒಂದು ಬೃಹತ್ ವೇದಿಕೆಯಲ್ಲಿ ಸಾವಿರಾರು ಜನರ ಸಮ್ಮುಖದಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದೇ ಸ್ಥಳದಲ್ಲಿ ಹಿಂದೆ ಸಮ್ಮಿಶ್ರ ಸರ್ಕಾರ ಬಂದಾಗ ಕುಮಾರಸ್ವಾಮಿ ಅವರು ಅಧಿಕಾರ ಸ್ವೀಕಾರವನ್ನ ಮಾಡಿದರು 2019ರಲ್ಲಿ. ಅದಾದ ನಂತರ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಿದ್ದಾರೆ. ಅವರು ಕೂಡ ಅದೇ ಸ್ಥಳದಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಲ್ಲೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನರನ್ನ ಬೇರೆ ಬೇರೆ ರಾಜ್ಯಗಳ ಕಾಂಗ್ರೆಸ್ ಮುಖ್ಯಮಂತ್ರಿಗಳನ್ನು ಕೂಡ ಅವರು ಆಹ್ವಾನ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ನ ಎಲ್ಲ ನಾಯಕರಿಗೂ ಕೂಡ ಆಹ್ವಾನ ಕೊಡ್ತಾ ಇದ್ದಾರೆ. ಬಹುತೇಕ ಒಂದು ರೀತಿಯಲ್ಲಿ ಅದ್ದೂರಿಯಾಗಿ ಅವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಪೊಲೀಸ್ ವ್ಯವಸ್ಥೆಗೂ ಕೂಡ ಏನೆಲ್ಲ ಸೂಚನೆ ಕೊಡಬೇಕು ಎಲ್ಲ ಸೂಚನೆಗಳನ್ನು ಕೂಡ ಕೊಡಲಾಗಿದೆ. ಪೊಲೀಸರು ಏನೆಲ್ಲ ಭದ್ರತೆ ತಗೋಬೇಕು ಎಲ್ಲ ಭದ್ರತೆಗಳನ್ನು ಕೂಡ ತೆಗೆದುಕೊಳ್ತಿದ್ದಾರೆ. ಒಂದು ರೀತಿಯಲ್ಲಿ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನು ಮಾಡಲಾಗಿದೆ. ಜೊತೆಗೆ ಈ ಪವರ್ ಶಿಫ್ಟ್ ಇದೆಯಲ್ಲ, ಅಧಿಕಾರ ಹಸ್ತಾಂತರ, ಕರ್ನಾಟಕ ಒಂದು ರೀತಿಯಲ್ಲಿ ಮಾಡಲಾಗಿದೆ ಬೇರೆ ರಾಜ್ಯಗಳಿಗೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂತಹ ರಾಜ್ಯಗಳಲ್ಲೇ ಸಾಕಷ್ಟು ಫಜಿತಿಗೊಳಗಾಗಿತ್ತು. ಆ ನಂತರದ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಲ್ಲಿ ಸೋಲ್ಬೇಕಾಯಿತು. ಆದರೆ ಕರ್ನಾಟಕದಲ್ಲಿ ಹಂಗಾಗೋದಕ್ಕೆ ಹೈಕಮಾಂಡ್ ಅವರು ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ಅಧಿಕಾರ ಹಸ್ತಾಂತರ ಯಾವ ರೀತಿ ಮಾದರಿಯಾಗಿದೆಯೋ ಆ ಅಧಿಕಾರ ಸ್ವೀಕಾರವೂ ಕೂಡ ಅದೇ ರೀತಿ ಆಗಬೇಕು ಅನ್ನುವಂತಹ ಇಚ್ಛೆ ಡಿ ಕೆ ಶಿವಕುಮಾರ್ ಅವರದು. ಈಗಾಗಲೇ ದೆಹಲಿಯಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಕಾರ್ಯಕ್ರಮ ಸಂಬಂಧಪಟ್ಟಂತೆಯೂ ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಅವರು ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇದ್ದಾವೆ. ಮಮತಾ.